ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ಮತ್ತು ಸತ್ಯನನ್ನು ಒಂದು ಮಾಡೋಕ್ಕೆ ನಚ್ಚಿ ಹಾಗೆ ಭೂಮಿ ಪ್ರಯತ್ನ ಪಡ್ತಾ ಇದ್ರೆ ಅಲ್ಲಿ ಅಶ್ವಿನಿ ನಚಿಕೇತನ ಮನಸ್ಸನ್ನು ಗೆಲ್ಲೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಇದು ನಡುವೆ ನಚಿಗೂ ಕೂಡ ಅಶ್ವಿನಿ ಮೇಲೆ ಲವ್ ಆಗಿಬಿಡುತ್ತೆ. ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇತ್ತ ಕಡೆ ಅಜ್ಜಿ ಅಂತೂ ಭೂಮಿನ ಮೊಮ್ಮಗಳಿಗಿಂತ ಜಾಸ್ತಿ ಹಚ್ಕೋತಾರೆ. ಏನಾಯ್ತಪ್ಪ ಅಂಥದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ ಸತ್ಯಣ್ಣನ ಮನಸ್ಸಲ್ಲಿ ಇನ್ನೂ ಕೂಡ ಆರಾಧಿಸ್ತಿದ್ದಾರೆ. ಸತ್ಯಣ್ಣನ ಮೇಲೆ ಇರತಕ್ಕಂಥ ಗೌರವ ಪ್ರೀತಿ ಇನ್ನೂ ಕೂಡ ಹಾಗೆ ಇದೆ. ಆದರೆ ಏನು ಮಾಡೋದು, ಸತ್ಯಣ್ಣನ ಮುಂದೆ ಅದನ್ನು ತೋರಿಸ್ಕೊಡೋಕ್ಕಾಗ್ತಿಲ್ಲ. ಆಲ್ರೆಡಿ ಸಂಗೀತ ಅವ್ರಿಗೆ ಗೊತ್ತಿದೆ ಇಲ್ಲಿ ಸತ್ಯಣ್ಣ ನಿರಪರಾಧಿ ಇನ್ನೋಸೆಂಟ್ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಎಲ್ಲ ರೀತಿ ಸಾಕ್ಷಿಗಳನ್ನ ಅಚ್ಯುತ್ ಕಲೆ ಹಾಕ್ತಿದ್ದಾರೆ. ಆದರೆ ಇದು ಭೂಮಿಗಾಗಲಿ ಇದು ಸತ್ಯಣ್ಣಗಾಗಲಿ ಗೊತ್ತಿಲ್ಲ. ಇಲ್ಲಿ ಭೂಮಿ ಮತ್ತು ನಚ್ಚಿ ಇಬ್ಬರು ಕೂಡ ಸೇರಿಕೊಂಡಿದ್ದ ಸತ್ಯಣ್ಣನ ಮನೆಗೆ ಹೋಗ್ತಾರೆ. ಅಚ್ಯುತ್ ಮತ್ತು ಸತ್ಯಣ್ಣನ ನಡುವೆ ಇರ್ತಕ್ಕಂಥ ಬಿರುಕನ್ನು ಸರಿಪಡಿಸ್ಬೇಕು ಅಂತ. ಆದರೆ ಅಲ್ಲಿ ಆಲ್ರೆಡಿ ಸತ್ಯಣ್ಣ ಮನೆ ಬಿಟ್ಟು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಒಂದು ವಿಷಯ ನಚ್ಚಿ ಮತ್ತು ಭೂಮಿಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಸತ್ಯಣ್ಣ ಮತ್ತು ಅಚ್ಯುತ್ ದೂರ ಆಗಿಬಿಟ್ರೆ ಏನು ಮಾಡೋದು, ಇಲ್ಲ ಯಾವುದೇ ಕಾರಣಕ್ಕೂ ಇವರಿಬ್ಬರು ದೂರ ಆಗಬಾರ್ದು, ಹೇಗಾದರೂ ಮಾಡಿ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಇಲ್ಲಿ ನಚ್ಚಿಗೆ ಒಂದು ಸೂಪರ್ ಪ್ಲ್ಯಾನ್ ಹೊಳೆಯುತ್ತೆ. ಆ ಒಂದು ಪ್ಲ್ಯಾನ್ ಪ್ರಕಾರವಾಗಿ ಅಚ್ಯುತ್ ಮತ್ತು ಸತ್ಯಣ್ಣನ ಒಂದು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಇಬ್ಬರು ಕೂಡ ಬರ್ತಾರೆ. ಅದೇ ರೀತಿಯಾಗಿ ಇತ ಕಡೆ ಅಶ್ವಿನಿ ರೂಮ್ಗೆ ನಚ್ಚಿ ಶಿಫ್ಟ್ ಆಗಬೇಕಾಗದ. ಬಿಕಾಸ್ ಇದು ನಚಿಕೇತ್ ರೂಮ್ ಆಗಿರುತ್ತೆ. ಬಟ್ ನಚ್ಚಿ ಊರಲ್ಲಿ ಇಲ್ಲದೆ ಇದ್ದಿದ್ದರಿಂದ, ಫಾರಿನಲ್ಲಿ ಇದ್ದಿದ್ದರಿಂದ ಆ ಒಂದು ರೂಮ್ನಲ್ಲಿ ಅಶ್ವಿನಿ ಜಾಂಡ ಹೂಡಿರ್ತಾಳೆ. ಇಲ್ಲಿ ಅಶ್ವಿನಿನೇ ಮನಸ್ವಿನಿ ಅಂತ ನಚ್ಚಿ ಕೂಡ ಅಂದ್ಕೊಂಡಿದ್ದಾನೆ. ಇಲ್ಲಿ ನಚಿಕೇತ ಲಗೇಜ್ ಸಮೇತ ಬಂದಾಗ ಈ ಕಡೆ ಶ್ರವಣ್ ಕೂಡ ಬರ್ತಾರೆ. ನೋಡು ಮನಸ್ವಿನಿ, ನಿಜವಾಗ್ಲೂ ಈ ಒಂದು ರೂಮು ನಚ್ಚಿಗೆ ಸೇರಿತು, ಅವನು ಇರಲಿಲ್ಲ ಅಲ್ವಾ, ಹಾಗಾಗಿ ನೀನು ಇಲ್ಲಿದ್ದೆ, ನೀನು ಗೆಸ್ಟ್ ರೂಮ್ಗೆ ಬಂದುಬಿಟ್ಟು ಶಿಫ್ಟ್ ಆಗಿಬಿಡು, ನಚ್ಚಿ ಇಲ್ಲಿ ಉಳ್ಕೋತಾನೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಪ್ಪು ಮತ್ತು ಅಂಚು ಕೂಡ ಇರ್ತಾರೆ. ಸರಿ ಆಯಿತು ಅಪ್ಪ ಅಂತ ಹೇಳಿ ಅಶ್ವಿನಿಗೆ ಹೇಳ್ತಿದ್ದಾಗೆ ಇಲ್ಲಿ ಸಂಗೀತವ್ರು ಕೂಡ ಬರ್ತಾರೆ. ನಚ್ಚಿ ಅಯ್ಯೋ ಬೇಡ, ನಾನು ಹೇಗೋ ಬ್ಯಾಚುಲರ್ ಇದ್ದೇನಲ್ವಾ, ಇವ್ರು ಇಲ್ಲೇ ಉಳ್ಕೊಳ್ಳಿ ಅಂದಾಗ ಪರವಾಗಿಲ್ಲ, ಏನು ಬೇಡ, ನಾನು ಮತ್ತು ಅಂಚು ಎಲ್ಲ ಕೂಡ ಒಂದೇ ರೂಮ್ನ ಅಡ್ಜಸ್ಟ್ ಮಾಡ್ಕೋತೀವಿ ನಚ್ಚಿ ಅಂತ ಹೇಳಿ ಅಪ್ಪು ಹೇಳ್ತಾರೆ. ಬೇಡ ಬೇಡ, ನಾನು ಹೇಗೋ ಬ್ಯಾಚುಲರ್ ಇದ್ದೀನಿ, ನೀವಿಲ್ಲೇ ಉಳ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳಿ ಗೆಸ್ಟ್ ರೂಮ್ಗೆ ನಚ್ಚುನೇ ಶಿಫ್ಟ್ ಆಗ್ತದಾನ. ನಮ್ಮ ನಚ್ಚು ಇಷ್ಟು ಒಳ್ಳೆಯವನಲ್ವ, ಎಷ್ಟು ಚಂದ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗ್ತಾನೆ ಅಂತ ಶ್ರವಣ್ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಂಗೀತವ್ರು ಕೂಡ ಹೌದು, ನನ್ನ ಇಬ್ಬರು ಮಕ್ಕಳು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಈ ಕಡೆ ಅಶ್ವಿನಿನ ಕಂಡ್ರೆ ಏನೋ ಒಂದು ರೀತಿ ಕ್ರಶ್ ಆಗಿದೆ ಅಂತಲೇ ಅನಿಸುತ್ತೆ ನಚ್ಚಿಗೆ. ಯಾಕಂದರೆ ಪ್ರತಿ ಟೈಮಲ್ಲೂ ಕೂಡ ಇಲ್ಲಿ ಅಶ್ವಿನಿನ ತುಂಬ ಫೋಕಸ್ಫುಲ್ಲಿಯಾಗಿ ಇಲ್ಲಿ ನಚ್ಚಿ ಮಾತನಾಡ್ತಾರೆ. ಇದೆಲ್ಲದರ ನಡುವೆ ಇಲ್ಲಿ ಸಂಗೀತ ಮತ್ತು ನಚ್ಚಿ ಭೂಮಿ ಮೂವರು ಕೂಡ ಸೇರಿಕೊಂಡಿದ್ದೆ ಸತ್ಯಣ್ಣಂಗೆ ಕಾಲ್ ಮಾಡ್ತಾರೆ. ಸತ್ಯಣ್ಣ ಆಲ್ರೆಡಿ ಮನೆ ಬಿಟ್ಟು ಹೊರಡೋಕೆ ಲಗೇಜ್ ಸಮೇತ ಸಿದ್ಧ ಆಗಿ ಡೋರ್ನ ಲಾಕ್ ಮಾಡ್ತಿರ್ತಾರೆ. ಆ ಟೈಮ್ಗೆ ನಚ್ಚಿ ಕಾಲ್ ಮಾಡಿದೆ. ಅಯ್ಯೋ ಸತ್ಯಣ್ಣ, ಈ ರೀತಿ ಅಜ್ಜಿತ್ ನನಗೆ ಆಗಬಾರ್ದಿತ್ತು, ಏನಾಯಿತು ಗೊತ್ತಾ, ಎಲ್ಲಿದ್ರ ನೀವು ಅಂದಾಗ ಊರು ಬಿಟ್ಟು ಹೋಗ್ತಿದ್ರೆ ಅಂತಾರೆ. ಹೌದು, ನೀವು ಊರು ಬಿಟ್ಟು ಹೋಗ್ತಿದ್ರ, ಬಿಡಿ, ನಿಮ್ಗೆ ಏನೂ ಪ್ರಯೋಜನ ಇಲ್ಲ. ಅಯ್ಯೋ ಏನಾಗೋಯ್ತು ನಮ್ಮ ಅಣ್ಣಂಗೆ, ಈ ರೀತಿ ಆಗಬಾರ್ದಿತ್ತು, ಅಯ್ಯೋ ಹಾಗೆ ಹೇಗೆ ಅಂತ ಓವರ್ ಡಾಗಲ್ಲಿ ನಾಟಕ ಮಾಡ್ತಾರೆ. ನಚ್ಚಿ ಏನಾಯಿತು ಅಚ್ಯುತ್ಗೆ ಅಂತ ಅಂದ್ಕೊಂಡು ಗಾಬರಿ ಆಗಿಬಿಡ್ತಾರೆ ಸತ್ಯಣ್ಣ. ಅಯ್ಯೋ ನಿಂದು ಓವರ್ ಆಯಿತು ಕಣ, ಯಾರಾದರೂ ಎಷ್ಟು ಓವರಾಗಿ ರಿಯಾಕ್ಟ್ ಮಾಡ್ತಾರೆ, ಬಿಹೇವ್ ಮಾಡ್ತಾರೆ ಅಂತ ಸಂಗೀತವರು ಕೇಳ್ತಿದ್ದಾರೆ. ಭೂಮಿ ಕೂಡ ಅಲ್ಲೇ ಇದ್ದಾರೆ. ಇವು ಮೂವರು ಆಡ್ತಿರೋ ನಾಟಕಕ್ಕೆ ಸಾಕ್ಷಿಯಾಗಿ ಅಶ್ವಿನಿ, ಅಂಚು ಮತ್ತು ಅಪ್ಪು ಕೂಡ ಇದ್ದಾರೆ. ಎತ್ತ ಕಡೆ ನಚ್ಚಿಗೆ ಮತ್ತೆ ಸತ್ಯಣ್ಣ ಕಾಲ್ ಮಾಡ್ತಾರೆ. ಗಾಬರಿ ಆಗಿದೆ, ಏನಾಗೋಯ್ತು ಅಚ್ಯುತ್ ಅಂತಿದ್ರಲ್ಲ ಅಂತ. ಆಗ ಅಯ್ಯೋ ಹಾಗಾಯಿತು ಹೀಗಾಯಿತು ಅಂತ ಏನೋ ಒಂದು ಬೋರ್ಡೇನ ಬಿಡ್ತಿದ್ದಾರೆ. ಇಲ್ಲಿ ನಚ್ಚಿ ಗಾಬರಿ ಆದಂಥ ಸತ್ಯಣ್ಣ, ನಾನು ಈಗಲೇ ಹೊರಟು ಬರ್ತಾ ಇದ್ದೀನಿ ಅಂತ ಹೇಳಿ ಹೊರಟು ಬರ್ತಿದ್ದಾರೆ. ಈ ಕಡೆ ನನ್ನ ನಾಟಕ ಸಕ್ಸಸ್ ಆಯಿತು, ಕೊನೆಗೂ ಕೂಡ ಅದಕ್ಕೆ ಈಗ ನಿಮ್ಮದು ಏನೇ ಇದ್ರೂ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ಭೂಮಿಗೆ ನಚ್ಚಿ ತದನಂತರ ಈ ಕಡೆ ಆ ಕಡೆಯಿಂದ ಮೂವರು ಕೂಡ ಚಪ್ಪಾಳೆ ಹೊಡಿತಾ ಬರ್ತಾರೆ. ಏನಪ್ಪ ಇದು, ಇವ್ರಿಗೆಲ್ಲ ಗೊತ್ತಾಗೋಯ್ತಲ್ಲ, ಅಚ್ಯುತ್ ಕೇಳಿದ್ರೆ ಏನು ಮಾಡೋದು ಅಂತ ಹೇಳಿ ಭೂಮಿ ಗಾಬರಿ ಆಗ್ತಿದ್ದಾರೆ. ಅಷ್ಟರಲ್ಲಿ ಏನು ಮಾಡ್ತಿದ್ರ, ಅಚ್ಯುತ್ಗೆ ಚೊಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಅಚ್ಯುತ್ಗೆ ಸುಳ್ಳು ಹೇಳ್ತಿದ್ರ. ಯಾವುದೇ ಕಾರಣಕ್ಕೂ ಇದನ್ನು ನಡೆಯೋದಕ್ಕೆ ನಾನು ಬಿಟ್ಕೊಡೋದಿಲ್ಲ, ಹೋಗ್ಬಿಟ್ಟು ಅಚ್ಯುತ್ಗೆ ಎಲ್ಲ ವಿಷಯನೂ ಕೂಡ ಹೇಳಿಬಿಡ್ತೀನಿ ಅಂತ ಹೇಳಿ ಅಂಚು ಹೇಳ್ತಾಳೆ. ಇತ್ತ ಕಡೆ ಭೂಮಿ
ಏನು ಮಾಡ್ತಿದ್ರ ಪ್ಲೀಸ್ ಹೇಳಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸಂಗೀತ ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ. ಇತ್ತ ಕಡೆ ಅಶ್ವಿನಿ ಏನು ಮಾತಾಡ್ತಿದ್ಯಾ ಅಂಚು, ಬೇಡ ಬಿಡು, ಅಜಿತ್ ಮತ್ತು ಸತ್ಯನನ್ನು ಒಂದು ಮಾಡೋಕೆ ಅವ್ರು ಏನೋ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಏನೂ ಹೇಳೋಕ್ಕೆ ಹೋಗಬೇಡ ಅಂತ ಹೇಳಿ ತಡೀತಾರೆ. ಈ ಕಡೆ ನಿಜವಾಗ್ಲೂ ಥ್ಯಾಂಕ್ಸ್ ಮನಸ್ವಿ ಅಂತ ಹೇಳಿ ನಚ್ಚುಗೆ ತುಂಬಾ ಖುಷಿ ಆಗಿಬಿಡುತ್ತೆ ಅಶ್ವಿನಿ ನೇಚರ್ ಬಗ್ಗೆ. ತದನಂತರ ಮೂವರು ಕೂಡ ಭೂಮಿ ಮತ್ತು ಸಂಗೀತ ನಚ್ಚು ಎಲ್ಲಿಂದ ಹೊರಡ್ತಿದ್ದಾಗೆ ಇತ್ತ ಕಡೆ ಅಪ್ಪು ಮತ್ತು ಅಂಚು ಕೂಡ ಹೋಗ್ತಾರೆ. ನಂತರ ಈಗ ಆಲ್ರೆಡಿ ಅಂಚು ನನ್ನ ಮಾತನ್ನು ನಂಬಿಕೊಂಡು ಕುರಿ ಹಳ್ಳಕ್ಕೆ ಬಿತ್ತು ಅನ್ನೋ ಹಾಗೆ ನನ್ನ ನಂಬಿದಾಳೆ. ಅದೇ ರೀತಿಯಾಗಿ ನಚ್ಚಿನ ಕೂಡ ನನ್ನ ಪಾರ್ಟಿ ಮಾಡಿಕೊಂಡ್ರೆ ಈ ಮನೆ ಸರ್ವನಾಶ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಆಗಿಬಿಡುತ್ತೆ ಅಂತ ಹೇಳಿ ಅಶ್ವಿನಿ ಯೋಚನೆ ಮಾಡ್ತಾಳೆ. ತದನಂತರ ಈ ಕಡೆ ಭೂಮಿ ಅಚ್ಚಿತ್ ಹತ್ರಕ್ಕೆ ಹೋಗಿದ್ದೆ, ಸತ್ಯಣ್ಣ ಅನ್ನೋ ವಿಷಯವನ್ನು ರೈಸ್ ಮಾಡ್ತಿದ್ದಾಗೆ ಎಷ್ಟು ಸಲ ಹೇಳಬೇಕು ನಿನಗೆ, ಬೆಳ್ಳಂಬೆಳಗ್ಗೆ ಸತ್ಯಣ್ಣನ ವಿಷಯ ಎತ್ತಬೇಡ ಅಂತ ಹೇಳಿ ಅಚ್ಯುತ್ ಹೇಳಿದಾಗ ಇನ್ನೆಲ್ಲಿ ಸತ್ಯಣ್ಣ, ಇನ್ನೆಂದೂ ಕೂಡ ಸತ್ಯಣ್ಣ ಬರುವುದಿಲ್ಲ, ಸತ್ಯಣ್ಣ ಊರಿಗೆ ಹೋಗ್ಬಿಟ್ರು, ಈ ಲೆಟರ್ನ ನಿಮಗೆ ಕೊಡೋದಕ್ಕೆ ಹೇಳಿದರು ಅಂತ ಹೇಳಿ ಭೂಮಿ ಆ ಲೆಟರನ್ನು ಅಚ್ಯುತ್ ಕೈಗೆ ಕೊಡ್ತಾಳೆ. ಅಚ್ಯುತ್ ಆ ಲೆಟರನ್ನು ಓದಿದ್ದೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬ್ಕೊತಿದ್ದಾರೆ. ಯಾಕಂದರೆ ನಾನು ನಿನ್ನನ್ನು ಅಣ್ಣ ತಮ್ಮ ಅಂದ್ಕೊಂಡಿದ್ದೆ, ನೀನೇ ನನ್ನ ಪ್ರಪಂಚ ಆಗಿದೆ, ನಿಜವಾಗ್ಲೂ ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಹಚ್ಕೊಂಡಿದ್ದೆ, ನಿನ್ನ ಫ್ಯಾಮಿಲಿ ಕೂಡ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೆ, ಭೂಮಿಗೆ ನಾನು ನೀನು ಬೆಂಗಾವಲಾಗಿದ್ವಿ, ಆದರೆ ಏನು ಮಾಡೋದು, ನನಗೆ ಗೊತ್ತಿಲ್ಲದೆ ಆದಂತಹ ತಪ್ಪಿನಿಂದ ನಿನ್ನ ಮನೆಯವ್ರಿಗೆ ತುಂಬ ಅಂದರೆ ತುಂಬ ನೋವಾಗ್ಬಿಟ್ಟಿದೆ, ಹರ್ಟ್ ಆಗಿಬಿಟ್ಟಿದೆ, ನೀನು ಕೂಡ ನನ್ನನ್ನು ತಿರುಗಿ ನೋಡೋದಕ್ಕೂ ಇಷ್ಟಪಡ್ತಿಲ್ಲ, ಇನ್ನೇನದ ನನ್ನ ಬದುಕು, ಇಲ್ಲಿ ಇದ್ಕೊಂಡು ಏನು ಮಾಡಲಿ ನಾನು, ನಿಜವಾಗ್ಲೂ ಸಾಧ್ಯ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಯಾವುದೇ ಕಾರಣಕ್ಕೂ ಕೂಡ ನನ್ನನ್ನು ಕ್ಷಮಿಸ್ದೆ ಇರಬೇಡ ನೀನು ಅಂತ ಹೇಳಿ ಇನ್ನೆಂದೂ ನನಗೆ ಮುಖ ತೋರಿಸೋದಿಲ್ಲ, ಈ ಊರನ್ನೇ ಪರ್ಮನೆಂಟಾಗಿ ಬಿಟ್ಟು ಹೋಗ್ತಿದ್ದಾನೆ, ಇನ್ನೆಂದೂ ವಾಪಸ್ ಬರುವುದಿಲ್ಲ ಅಂತ ಹೇಳಿ ಬರ್ತಿರ್ತಾರೆ. ಈ ಒಂದು ಲೆಟರನ್ನು ಓದದೆ ಎಮೋಷ್ನಲ್ ಆದಂಥ ಅಚ್ಯುತ್ ಭೂಮಿ ಮೇಲೆ ರೇಗ್ತಿದ್ದಾರೆ. ಏನದು ಭೂಮಿ, ಲೆಟರ್ ಕೊಟ್ಟು ನಾನು ಹೋಗ್ತೀನಿ ಅಂದಾಗ ಇರಿಸ್ಕೋಬೇಕಲ್ವಾ, ನನ್ನನ್ನು ಕರಿಬೇಕಲ್ವಾ, ಅದನ್ನು ಬಿಟ್ಟು ಹೇಗೆ ಲೆಟರ್ ತೊಗೊಂಡು ಸತ್ಯನನ್ನು ಹೊರಗಡೆ ಕಳಿಸ್ಬಿಟ್ಟೆ, ನಾನು ಈಗಲೇ ಹೋಗಬೇಕು ಅಂತ ಹೇಳಿ ಕಾನ್ಸ್ಟೇಬಲ್ಗೆ ಕಾಲ್ ಮಾಡ್ತಾರೆ. ಸತ್ಯನ ಊರು ಬಿಟ್ಟು ಹೋಗ್ತಿದ್ದಾರೆ. ಅದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಮೊದಲು ತಡೀರಿ ಅಂತ ಹೇಳ್ತಿದ್ದಾರೆ. ಮನೆಯವ್ರು ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಿದ್ಯಾ ಸತ್ಯ ಅಂತ ಕೇಳ್ತಿದ್ರೆ ಸತ್ಯನ ಊರು ಬಿಟ್ಟು ಹೋಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಊರು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ತಡೆಯೋದಕ್ಕೆ ಗಾಡಿ ಹತ್ಕೊಂಡು ಹೊರಟೇ ಬಿಟ್ಟರು ಅಚ್ಯುತ. ಬಟ್ ಅಷ್ಟರಲ್ಲಿ ಸತ್ಯನೇ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಗೂ ಇಬ್ಬರು ಮುಖಾಮುಖಿ ಆಗಿದೆ. ಇಬ್ಬರು ಮುಖಾಮುಖಿ ಆಗ್ತಿದ್ದಾಗೆ ಭೂಮಿ ನಚ್ಚು ಹಾಗೆ ಸಂಗೀತ ಅಂದ್ಕೊಂಡಾಗೆ ಮನಸ್ಸು ಬಿಚ್ಚು ಮಾತಾಡ್ತಿದ್ದಾರೆ. ಇಬ್ಬರ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ, ಗೌರವವಿದೆ, ಅಭಿಮಾನ ಇದೆ. ಕೊನೆಗೂ ಇಲ್ಲಿ ಸತ್ಯನ ನಿರಪರಾಧಿ ಅನ್ನೋದು ಅಜ್ಜತ್ಗೆ ಮೊದಲೇ ಗೊತ್ತಿತ್ತು. ಈ ಕಡೆ ಅವರನ್ನು ಪ್ರಾಮಾಣಿಕ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದ ವಿಷಯ ಸತ್ಯ ನನಗೆ ಗೊತ್ತಾಗುತ್ತೆ. ಕೊನೆಗೂ ಸಾಕ್ಷಿ ಹೂಡಿದ ಪ್ಲ್ಯಾನ್ ಫ್ಲಾಪ್ ಆಗುತ್ತೆ. ಇಬ್ಬರು ಕೂಡ ಒಂದಾಗ್ತಾರೆ. ಜೊತೆಗೆ ಬೆಳಗ್ಗೆ ಆಗ್ತಿದ್ದಾಗೆ ಅಚ್ಯುತ್ ಜೊತೆ ವಾಕಿಂಗ್ ಹೋಗಬೇಕಾಗಿದೆ. ಹಾಗಾಗಿ ಇಲ್ಲಿ ಭೂಮಿ ಪ್ಯಾಂಟ್ ಶೂಟ್ ಹಾಕ್ಕೊಂಡು ರೆಡಿಯಾಗಿದ್ದರೆ ಅಪ್ಪು ಬಂದಿದ್ದೆ, ನೀನು ಮನೆ ಸೊಸೆ, ಯಾವುದೇ ಕಾರಣಕ್ಕೂ ನೀನು ಈ ರೀತಿ ಬಟ್ಟೆಗಳನ್ನ ವೇರ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಅಚ್ಚಿ ಬಂದಿದ್ದೆ, ಮೊದಲು ನೀನು ಹೋಗು, ನಿನ್ನ ಗಂಡ ಕಾಯ್ತಿದ್ದಾನೆ ಅಂತದಾಗೆ ಇಲ್ಲಿ ಭೂಮಿಗೆ ಹೋಗಿದ್ದೆ. ಅಚ್ಚಿಗೆ ಮುತ್ತನ್ನು ಕೊಟ್ಟೇ ಬಿಡ್ತಾಳೆ. ಕೊನೆಗೂ ಇಲ್ಲಿ ಅಚ್ಚಿತ್ ಭೂಮಿಯನ್ನು ಒಪ್ಕೊಂಡೇ ಬಿಟ್ಟರು ಇಲ್ಲಿ ಅಚ್ಚು ಅಂತ ಹೇಳ್ಬೋದು. ಇದು ಎಲ್ಲದರ ನಡುವೆ ಅಶ್ವಿನಿ ನಚ್ಚಿನ ಬಲೆಗೆ ಬೀಳಿಸ್ಕೋಬೇಕು ಅಂತಂದರೆ ಈ ಕಡೆ ನಚ್ಚಿ ಆಲ್ರೆಡಿ ಇನ್ನೋಸೆಂಟ್ ಆಗಿತ್ತು. ಅಶ್ವಿನಿನ ನಂಬಿ ಅಶ್ವಿನಿ ದೇವತೆ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಶ್ವಿನಿಗೆ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಮನಸ್ವಿನಿ ಮತ್ತು ನಚ್ಚಿ ಮದುವೆ ಫಿಕ್ಸ್ ಆಗ್ತಿದೆಯಾ? ಮನಸ್ವಿನಿ ಅಂದರೆ ಅಶ್ವಿನಿ ಜೊತೆ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಮೊದಲ ವೀಡಿಯೋಗೆ